ನಮಸ್ಕಾರ ಸ್ನೇಹಿತರೆ. ಜಗತ್ತಿನ ಅತ್ಯುತ್ತಮ ಪುಸ್ತಕಗಳ ಜ್ಞಾನವನ್ನು ನಿಮ್ಮ ಜೀವನಕ್ಕೆ ಹತ್ತಿರವಾಗುವಂತೆ ಸರಳ ಕನ್ನಡದಲ್ಲಿ ತಲುಪಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಉದ್ದೇಶ. ನಿಮ್ಮ ಮನಸ್ಸಿನಲ್ಲಿ ಎಂದಾದರೂ ಒಂದು ಅದ್ಭುತವಾದ ಐಡಿಯಾ ಬಂದಿದೆಯೇ? ಒಂದು ಹೊಸ ಬಿಸ್ನೆಸ್ ಮಾಡಬೇಕು, ಒಂದು ಪುಸ್ತಕ ಬರೆಯಬೇಕು, ಚಿತ್ರ ಬಿಡಿಸಬೇಕು ಅಥವಾ ಹೊಸದೇನನ್ನಾದರೂ ಪ್ರಯತ್ನಿಸಬೇಕು ಅನಿಸಿದೆಯೇ? ಆದರೆ ಮರುಕ್ಷಣವೇ ನಿಮ್ಮೊಳಗಿನ ಭಯ, ಇದು ನನ್ನಿಂದ ಸಾಧ್ಯನಾ? ಜನರು ಏನಂದುಕೊಳ್ಳಬಹುದು? ನಾನು ಸೋತು ಹೋದರೆ ಏನು ಗತಿ ಎಂದು ನಿಮ್ಮನ್ನು ತಡೆದು ನಿಲ್ಲಿಸಿದೆಯೇ? ಸ್ನೇಹಿತರೆ, ಜಗತ್ತಿನ 90% ಜನರ ಕನಸುಗಳು ಕೇವಲ ಭಯದ ಕಾರಣಕ್ಕಾಗಿಯೇ ಸತ್ತು ಹೋಗುತ್ತಿವೆ. ಆದರೆ ಕ್ರಿಯೇಟಿವಿಟಿ ಎನ್ನುವುದು ಕೇವಲ ಕೆಲವು ಆಯ್ದ ಕಲಾವಿದರಿಗೆ ಮಾತ್ರ ಸೀಮಿತವಾಗಿಲ್ಲ. ಅದು ನಮ್ಮ ಈ ಜಗತ್ತಿನ ಪ್ರತಿಯೊಬ್ಬ ಮನುಷ್ಯನ ಜನ್ಮಸಿದ್ಧ ಹಕ್ಕು. ಇಂದು ನಾವು ತಿಳಿಯಲಿರುವ ರಹಸ್ಯ ನಿಮ್ಮ ಜೀವನವನ್ನು ನೋಡುವ ದೃಷ್ಟಿಕೋನವನ್ನೇ ಬದಲಾಯಿಸಲಿದೆ. ಇಂದು ನಾವು ವಿಶ್ವವಿಖ್ಯಾತ ಲೇಖಕಿ ಎಲಿಜಬೆತ್ ಗಿಲ್ಬರ್ಟ್ ಅವರ ಅದ್ಭುತ ಕೃತಿ ಬಿಗ್ ಮ್ಯಾಜಿಕ್ ಕ್ರಿಯೇಟಿವ್ ಲಿವಿಂಗ್ ಬಿಯಾಂಡ್ ಫಿಯರ್ ನ ಪ್ರೇರಣಾದಾಯಕ ಸಾರಾಂಶವನ್ನು ಕೇಳಲಿದ್ದೇವೆ. ಈ ಆಡಿಯೋ ಬುಕ್ ಕೇವಲ ಕಥೆಯಲ್ಲ, ಇದು ನಿಮ್ಮೊಳಗಿನ ಸೃಜನಶೀಲ ಶಕ್ತಿಯನ್ನು ಎಚ್ಚರಗೊಳಿಸುವ ಒಂದು ದಿವ್ಯೌಷಧ. ನೀವೊಬ್ಬ ಉದ್ಯೋಗಿಯಾಗಿರಲಿ, ವಿದ್ಯಾರ್ಥಿಯಾಗಿರಲಿ, ಗೃಹಿಣಿಯಾಗಿರಲಿ ಅಥವಾ ಉದ್ಯಮಿಯಾಗಿರಲಿ, ಈ ವಿಡಿಯೋ ನಿಮ್ಮಲ್ಲಿ ಹೊಸ ಆಶಾಕಿರಣವನ್ನು ಮೂಡಿಸುವುದು ಖಂಡಿತ. ಮುಂದೆ ಹೋಗುವ ಮುನ್ನ ನಮ್ಮ ಈ ಸಣ್ಣ ಪ್ರಯತ್ನ ನಿಮಗೆ ಇಷ್ಟವಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ನಮಗೆ ಮತ್ತಷ್ಟು ಒಳ್ಳೆಯ ಕಂಟೆಂಟ್ ಮಾಡಲು ಸ್ಫೂರ್ತಿ ನೀಡುತ್ತದೆ. ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಲು ಮರೆಯಬೇಡಿ. ಬನ್ನಿ ಈಗ ಈ ಅದ್ಭುತ ಪ್ರವಾಸವನ್ನು ಆರಂಭಿಸೋಣ. ಅಧ್ಯಾಯ 1: ಧೈರ್ಯ, ಭಯದ ಮುಖವಾಡ ಮತ್ತು ಹಿಡನ್ ಟ್ರೆಷರ್ಸ್. ಕ್ರಿಯೇಟಿವಿಟಿ ಅಥವಾ ಹೊಸದನ್ನು ಸೃಷ್ಟಿಸುವ ಶಕ್ತಿ ಪ್ರತಿಯೊಬ್ಬ ಮಾನವನಲ್ಲೂ ಇದೆ. ಆದರೆ ದುರಾದೃಷ್ಟವಶಾತ್ ಬಾಲ್ಯದಿಂದಲೇ ನಮ್ಮ ಮನಸ್ಸಿನಲ್ಲಿ ಭಯದ ಬೀಜಗಳನ್ನು ಬಿತ್ತಲಾಗುತ್ತದೆ. ಅಯ್ಯೋ, ಆ ಕೆಲಸ ಮಾಡಬೇಡ, ಸೋತ್ಹೋಗ್ತೀಯಾ, ಲೋಕದ ಜನ ಆಡಿಕೊಳ್ತಾರೆ, ನಿನ್ನ ಸಮಯ ವೇಸ್ಟ್ ಮಾಡಬೇಡ, ಸುರಕ್ಷಿತವಾದ ದಾರಿಯಲ್ಲಿ ನಡೆ. ಹೀಗೆ ನೂರಾರು ಮಾತುಗಳನ್ನು ಕೇಳಿ ನಮ್ಮೊಳಗಿನ ಸೃಜನಶೀಲತೆ ಸತ್ತು ಹೋಗಿರುತ್ತದೆ. ಸ್ನೇಹಿತರೆ, ಲೇಖಕಿ ಇಲ್ಲಿ ಒಂದು ಮಹತ್ವದ ಪ್ರಶ್ನೆ ಕೇಳ್ತಾರೆ. ನಿಮ್ಮೊಳಗೆ ಅಡಗಿರುವ ರಹಸ್ಯ ನಿಧಿಗಳು ಯಾವುವು? ಹಿಡನ್ ಟ್ರೆಷರ್ಸ್. ಪ್ರಕೃತಿ ನಮ್ಮ ಪ್ರತಿಯೊಬ್ಬರ ಒಳಗೂ ಒಂದು ವಿಶಿಷ್ಟವಾದ ಕರಕುಶಲತೆ, ಕಲ್ಪನೆ ಅಥವಾ ಕಲಾತ್ಮಕತೆಯನ್ನು ಅಡಗಿಸಿಟ್ಟಿರುತ್ತದೆ. ಅದನ್ನು ಹುಡುಕಿ ಹೊರತೆಗೆಯುವುದೇ ನಾವು ನಡೆಸಬೇಕಾದ ಅನ್ವೇಷಣೆ. ಆದರೆ ಆ ಅನ್ವೇಷಣೆಗೆ ಮೊದಲ ತಡೆಯೇ ಭಯ. ನಮ್ಮ ಮೆದುಳು ವಿನ್ಯಾಸಗೊಂಡಿರುವುದು ನಮ್ಮನ್ನು ಅಪಾಯದಿಂದ ರಕ್ಷಿಸಲು ಮಾತ್ರ. ಹಳೆಯ ಕಾಲದಲ್ಲಿ, ಅಂದರೆ ನಮ್ಮ ಪೂರ್ವಜರು ಕಾಡಿನಲ್ಲಿ ವಾಸಿಸುತ್ತಿದ್ದಾಗ, ಕ್ರೂರ ಮೃಗಗಳಿಂದ ಅಥವಾ ವಿಷಪೂರಿತ ಗಿಡಗಳಿಂದ ರಕ್ಷಿಸಿಕೊಳ್ಳಲು ಭಯ ಅತ್ಯಗತ್ಯವಾಗಿತ್ತು. ಆದರೆ ಇಂದು ಒಂದು ಹೊಸ ಕಥೆ ಬರೆಯುವುದು, ಒಂದು ಹೊಸ ಯೂಟ್ಯೂಬ್ ಚಾನೆಲ್ ಶುರು ಮಾಡುವುದು ಅಥವಾ ಒಂದು ಹೊಸ ಕಲ್ಪನೆಯನ್ನು ಜಗತ್ತಿಗೆ ಹೇಳುವುದು ಯಾವುದೇ ಜೀವಕ್ಕಿರುವ ಅಪಾಯವಲ್ಲ. ಆದರೂ ನಮ್ಮ ಮೆದುಳು ಅದನ್ನು ಜೀವಕ್ಕೆ ಬಂದ ಅಪಾಯ ಎಂದು ಭಾವಿಸಿ ಹೃದಯದ ಬಡಿತವನ್ನು ಹೆಚ್ಚಿಸುತ್ತದೆ, ಮನಸ್ಸಿನಲ್ಲಿ ನೂರಾರು ಅನುಮಾನಗಳನ್ನು ಸೃಷ್ಟಿಸುತ್ತದೆ. ಭಯ ನಿಮ್ಮಲ್ಲಿ ಅನೇಕ ರೂಪಗಳಲ್ಲಿ ಮಾತನಾಡುತ್ತದೆ. ನಿನಗೆ ಅಷ್ಟು ಟ್ಯಾಲೆಂಟ್ ಇದೆಯಾ? ನಿನ್ನ ಐಡಿಯಾವನ್ನು ಈಗಾಗಲೇ ಯಾರೋ ಮಾಡಿ ಮುಗಿಸಿದ್ದಾರೆ. ಜನ ನಿನ್ನನ್ನು ನೋಡಿ ನಕ್ಕರೆ ಎಲ್ಲಿ ಮುಖ ಮುಚ್ಚಿಕೊಳ್ತೀಯಾ? ಲೇಖಕಿ ಎಲಿಜಬೆತ್ ಗಿಲ್ಬರ್ಟ್ ಇಲ್ಲಿ ಒಂದು ಸುಂದರವಾದ ಉದಾಹರಣೆ ನೀಡುತ್ತಾರೆ. ನೀವು ಒಂದು ಸುದೀರ್ಘವಾದ ರೋಡ್ ಟ್ರಿಪ್ ಹೊರಟಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ. ನಿಮ್ಮ ಕಾರಿನಲ್ಲಿ ಭಯ ಎನ್ನುವ ಪ್ರಯಾಣಿಕ ಕೂಡ ಇದ್ದಾನೆ. ಅವನು ಹಿಂದಿನ ಸೀಟಿನಲ್ಲಿ ಕುಳಿತುಕೊಳ್ಳಬಹುದು, ಮುಂದೆ ಗುಂಡಿ ಇದೆ, ಅಲ್ಲಿಗೆ ಹೋಗಬೇಡ, ಇಲ್ಲಿಗೆ ಹೋಗಬೇಡ ಎಂದು ಗಲಾಟೆ ಮಾಡಬಹುದು. ಅದಕ್ಕೆ ತೊಂದರೆ ಇಲ್ಲ. ಆದರೆ ಯಾವುದೇ ಕಾರಣಕ್ಕೂ ಆ ಭಯಕ್ಕೆ ಕಾರಿನ ಸ್ಟಿಯರಿಂಗ್ ವೀಲನ್ನು ಮುಟ್ಟಲು ಬಿಡಬೇಡಿ. ಡ್ರೈವಿಂಗ್ ಸೀಟಿನಲ್ಲಿ ನೀವೇ ಇರಬೇಕು, ನಿರ್ಧಾರಗಳನ್ನು ನೀವೇ ತಗೋಬೇಕು. ಭಯ ಕಾರಿನ ಒಳಗಿದ್ದರೂ ಜರ್ನಿ ಮಾತ್ರ ಮುಂದುವರಿಯಬೇಕು. ಅನೇಕರು ಅಂದುಕೊಳ್ತಾರೆ, ನಾನು ಸಂಪೂರ್ಣವಾಗಿ ಧೈರ್ಯಶಾಲಿಯಾಗುವವರೆಗೂ ಕಾಯುತ್ತೇನೆ ಎಂದು. ಆದರೆ ನೆನಪಿಡಿ, ಭಯ ಎಂದಿಗೂ ಪೂರ್ತಿಯಾಗಿ ಮಾಯವಾಗುವುದಿಲ್ಲ. ಧೈರ್ಯ ಎಂದರೆ ಭಯವೇ ಇಲ್ಲದಿರುವುದಲ್ಲ, ಭಯದ ನಡುವೆಯೂ ಹೆಜ್ಜೆ ಇಡೋದು. ನೀವು ಪರಿಪೂರ್ಣತೆಯ ಗ್ಯಾರಂಟಿಗಾಗಿ ಕಾಯುತ್ತಾ ಕುಳಿತರೆ ಜೀವನ ಪೂರ್ತಿ ಕಾಯುತ್ತಲೇ ಇರಬೇಕಾಗುತ್ತದೆ.
ನಿಮ್ಮ ಪುಸ್ತಕ ಎಂದಿಗೂ ಬರೆಯಲ್ಪಡುವುದಿಲ್ಲ. ನಿಮ್ಮ ಕಲೆ ಎಂದಿಗೂ ಜಗತ್ತಿಗೆ ತಿಳಿಯುವುದಿಲ್ಲ. ಹಾಗಾದರೆ ಭಯದ ನಡುವೆಯೂ ಮೊದಲ ಹೆಜ್ಜೆಯಿಡಲು ನೀವು ಸಿದ್ಧರಿದ್ದೀರಾ? ಅಧ್ಯಾಯ 2. ಮಂತ್ರಮುಗ್ಧತೆ, ಎನ್ಚಾಂಟ್ಮೆಂಟ್, ಐಡಿಯಾಗಳ ಜೀವಂತ ಜಗತ್ತು ಮತ್ತು ಮಲ್ಟಿಪಲ್ ಡಿಸ್ಕವರಿ. ಐಡಿಯಾಗಳು ಅಥವಾ ಆಲೋಚನೆಗಳು ಎಲ್ಲಿಂದ ಬರುತ್ತವೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಲೇಖಕಿ ಎಲಿಜಬೆತ್ ಗಿಲ್ಬರ್ಟ್ ಒಂದು ವಿಭಿನ್ನ ಮತ್ತು ಆಧ್ಯಾತ್ಮಿಕ ದೃಷ್ಟಿಕೋನವನ್ನು ನೀಡುತ್ತಾರೆ. ಅವರ ಪ್ರಕಾರ ಐಡಿಯಾಗಳು ಕೇವಲ ನಮ್ಮ ತಲೆಯೊಳಗಿನ ಆಲೋಚನೆಗಳಲ್ಲ, ಅವು ಈ ಜಗತ್ತಿನಲ್ಲಿ ತಿರುಗಾಡುತ್ತಿರುವ ಜೀವಂತ, ಅಪರೂಪದ ಭೌತಿಕವಲ್ಲದ ಶಕ್ತಿಗಳು. ಅವು ತಮ್ಮನ್ನು ಸಾಕಾರಗೊಳಿಸಲು ಸಮರ್ಥರಾದ, ಉತ್ಸಾಹವಿರುವ ಒಬ್ಬ ಮನುಷ್ಯನಿಗಾಗಿ ಕಾಯುತ್ತಿರುತ್ತವೆ. ಯಾವಾಗ ನಿಮ್ಮ ಮನಸ್ಸಿನಲ್ಲಿ ಹಠಾತ್ತಾಗಿ ಒಂದು ಅದ್ಭುತವಾದ ಐಡಿಯಾ ಮೂಡುತ್ತದೆಯೋ, ಆಗ ಆ ಐಡಿಯಾ ನಿಮ್ಮ ಹೆಗಲ ಮೇಲೆ ಕೈ ಹಾಕಿ, ನನ್ನನ್ನು ನಿಜ ಮಾಡ್ತೀಯಾ ಎಂದು ಕೇಳುತ್ತಿರುತ್ತದೆ. ಆ ಸಮಯದಲ್ಲಿ ನೀವು ನನಗೆ ಸಮಯವಿಲ್ಲ, ನಾನು ಬ್ಯುಸಿ ಇದ್ದೇನೆ, ನನ್ನ ಹತ್ತಿರ ದುಡ್ಡಿಲ್ಲ ಎಂದು ನಿರ್ಲಕ್ಷಿಸಿದರೆ ಆ ಐಡಿಯಾ ಬೇಸರ ಮಾಡಿಕೊಂಡು ಮತ್ತೊಬ್ಬರ ಬಳಿ ಹೊರಟು ಹೋಗುತ್ತದೆ. ಇದಕ್ಕೆ ಲೇಖಕಿ ತಮ್ಮದೇ ಜೀವನದ ಒಂದು ನೈಜ ಘಟನೆಯನ್ನು ನೆನಪಿಸಿಕೊಳ್ಳುತ್ತಾರೆ. ಅವರ ಮನಸ್ಸಿನಲ್ಲಿ ಬ್ರೆಜಿಲ್ ದೇಶದ ಕಾಡಿನ ಹಿನ್ನೆಲೆಯಲ್ಲಿ ಒಂದು ಸುಂದರವಾದ ಕಾದಂಬರಿ ಬರೆಯುವ ಐಡಿಯಾ ಬಂದಿತ್ತು. ಅವರು ಅದನ್ನು ಸ್ವಲ್ಪ ದಿನ ಯೋಚಿಸಿ ಹಾಗೇ ಬಿಟ್ಟರು. ಕೆಲವು ವರ್ಷಗಳ ನಂತರ ಅವರ ಆಪ್ತ ಸ್ನೇಹಿತೆಯಾದ ಆನ್ನಿ ಪ್ಯಾಚೆಟ್ ಎನ್ನುವ ಮತ್ತೊಬ್ಬ ಲೇಖಕಿ ಎಲಿಜಬೆತ್ ಅವರಿಗೆ ತಾನು ಬರೆಯುತ್ತಿರುವ ಹೊಸ ಕಥೆಯ ಬಗ್ಗೆ ಹೇಳಿದರು. ಆಶ್ಚರ್ಯವೆಂದರೆ ಆ ಕಥೆ ಎಲಿಜಬೆತ್ ಅವರ ಮನಸ್ಸಿನಲ್ಲಿದ್ದ ಕಥೆಗೆ 100ಕ್ಕೆ 100ರಷ್ಟು ಹೋಲುತ್ತಿತ್ತು. ಆನ್ನಿ ಆ ಕಥೆಯನ್ನು ಕದ್ದಿರಲಿಲ್ಲ. ಬದಲಿಗೆ ಎಲಿಜಬೆತ್ ಆ ಐಡಿಯಾವನ್ನು ಬಳಸದಿದ್ದಾಗ ಆ ಐಡಿಯಾ ತಾನಾಗಿಯೇ ಮತ್ತೊಬ್ಬರ ಮನಸ್ಸನ್ನು ಪ್ರವೇಶಿಸಿತ್ತು. ಇದನ್ನೇ ವಿಜ್ಞಾನ ಮತ್ತು ಇತಿಹಾಸದ ಜಗತ್ತಿನಲ್ಲಿ ಮಲ್ಟಿಪಲ್ ಡಿಸ್ಕವರಿ ಎನ್ನುತ್ತಾರೆ. ಉದಾಹರಣೆಗೆ, ಜಗತ್ತಿನ 2 ಬೇರೆ ಬೇರೆ ಮೂಲಗಳಲ್ಲಿದ್ದ ವಿಜ್ಞಾನಿಗಳು ಒಂದೇ ಸಮಯದಲ್ಲಿ ಪರಸ್ಪರ ಮಾತನಾಡದೆಯೇ ಒಂದೇ ರೀತಿಯ ಆವಿಷ್ಕಾರವನ್ನು ಮಾಡುತ್ತಾರೆ. ಏಕೆಂದರೆ ಆ ಐಡಿಯಾ ಆ ಸಮಯದಲ್ಲಿ ಜಗತ್ತಿನಲ್ಲಿ ಹರಿದಾಡುತ್ತಿರುತ್ತದೆ. ಯಾರು ಮೊದಲು ಜಾಗೃತರಾಗಿ ಅದನ್ನು ಸ್ವೀಕರಿಸುತ್ತಾರೋ ಅದು ಅವರದಾಗುತ್ತದೆ. ಆದ್ದರಿಂದ ಸ್ನೇಹಿತರೆ, ಐಡಿಯಾಗಳನ್ನು ಒತ್ತಾಯದಿಂದ ಹಿಡಿದಿಟ್ಟುಕೊಳ್ಳಲು ಸಾಧ್ಯವಿಲ್ಲ. ಅವುಗಳನ್ನು ಪ್ರೀತಿಯಿಂದ, ಆಟದ ಮನೋಭಾವದಿಂದ ಸ್ವಾಗತಿಸಬೇಕು. ಕ್ರಿಯೇಟಿವಿಟಿಯನ್ನು ಒಂದು ಕಠಿಣ ಕೆಲಸದಂತೆ ನೋಡಬೇಡಿ, ಅದೊಂದು ಸುಂದರವಾದ ಜುಗಲ್ಬಂದಿ ಆಟದಂತೆ ಕಾಣಿ. ಅಧ್ಯಾಯ 3. ಅನುಮತಿ, ಪರ್ಮಿಷನ್, ಅಹಂಕಾರದ ಸಕಾರಾತ್ಮಕ ರೂಪ ಮತ್ತು ಡಿಗ್ರಿಗಳ ಭ್ರಮೆ. ನಮ್ಮ ಸಮಾಜದಲ್ಲಿ ಒಂದು ದೊಡ್ಡ ಸುಳ್ಳನ್ನು ಬಿತ್ತಲಾಗಿದೆ. ಅದೇನೆಂದರೆ, ನೀವೊಬ್ಬ ಕಲಾವಿದರಾಗಬೇಕಾದರೆ ಅಥವಾ ಕ್ರಿಯೇಟಿವ್ ಆಗಬೇಕಾದರೆ ಯಾವುದಾದರೂ ದೊಡ್ಡ ಕಾಲೇಜಿನ ಡಿಗ್ರಿ ಇರಬೇಕು, ಯಾರೋ ದೊಡ್ಡ ವ್ಯಕ್ತಿ ನಿಮಗೆ ಸರ್ಟಿಫಿಕೇಟ್ ಕೊಡಬೇಕು, ಅಥವಾ ಪ್ರಸಿದ್ಧ ಸಂಸ್ಥೆಗಳು ನಿಮಗೆ ಮಾನ್ಯತೆ ನೀಡಬೇಕು. ಇದೆಲ್ಲವೂ ಶುದ್ಧ ಸುಳ್ಳು. ನಿಮಗೆ ಕ್ರಿಯೇಟಿವ್ ಆಗಿರಲು ಯಾರ ಅನುಮತಿಯೂ ಬೇಡ. ನಿಮಗೆ ಹಾಡಬೇಕನಿಸಿದರೆ ಹಾಡಿ, ಬರೆಯಬೇಕನಿಸಿದರೆ ಬರೆಯಿರಿ, ಬಿಸ್ನೆಸ್ ಮಾಡಬೇಕನಿಸಿದರೆ ಮಾಡಿ. ನಿಮ್ಮ ಆಸಕ್ತಿಯೇ ನಿಮಗೆ ಪ್ರಕೃತಿ ನೀಡಿರುವ ಅತಿ ದೊಡ್ಡ ಅನುಮತಿ ಪತ್ರ. ಚಿಕ್ಕ ಮಕ್ಕಳನ್ನು ನೋಡಿ, ಅವರು ಚಿತ್ರ ಬಿಡಿಸುವಾಗ ಯಾರನ್ನಾದರೂ ಪರ್ಮಿಷನ್ ಕೇಳ್ತಾರಾ? ಇಲ್ಲ. ಅವರಿಗೆ ಅದು ಆನಂದ ನೀಡುತ್ತದೆ, ಅದಕ್ಕೆ ಮಾಡುತ್ತಾರೆ. ಇಲ್ಲಿ ಲೇಖಕಿ ಒಂದು ಹೊಸ ಕಲ್ಪನೆಯನ್ನ ಪರಿಚಯಿಸ್ತಾರೆ. ಫಿಯರ್ಸ್ ಅಹಂಕಾರ. ಇದು ಕೆಟ್ಟ ಅಹಂಕಾರವಲ್ಲ. ಇದರರ್ಥ, ನಾನು ಈ ಭೂಮಿಯ ಮೇಲೆ ಹುಟ್ಟಿದ್ದೇನೆ, ಹಾಗಾಗಿ ನನಗೂ ನನ್ನ ಧ್ವನಿಯನ್ನ ಎತ್ತಲು, ನನ್ನ ಕಲ್ಪನೆಯನ್ನ ವ್ಯಕ್ತಪಡಿಸಲು ಪೂರ್ಣ ಹಕ್ಕಿದೆ ಎಂದು ನಂಬುವುದು. ಯಾರೋ ಬಂದು ನಿಮಗೆ ನೀನು ಯೋಗ್ಯ ಎಂದು ಹೇಳುವವರಿಗೂ ಕಾಯಬೇಡಿ. ಅನೇಕರು ಅನ್ಕೊಳ್ತಾರೆ, ನಾನು ಮಾಡುವ ಕೆಲಸ ಜಗತ್ತನ್ನೇ ಬದಲಾಯಿಸಬೇಕು, ಇಲ್ಲದಿದ್ದರೆ ಅದು ವೇಸ್ಟ್ ಎಂದು. ಈ ಯೋಚನೆಯೇ ತಪ್ಪು. ನಿಮ್ಮ ಸೃಜನಶೀಲತೆ ಜಗತ್ತನ್ನ ಬದಲಾಯಿಸಬೇಕಾಗಿಲ್ಲ, ಅದು ನಿಮ್ಮನ್ನ ಆನಂದವಾಗಿಟ್ಟರೆ ಸಾಕು. ಹಣ ಗಳಿಸುವುದೊಂದೇ ಕ್ರಿಯೇಟಿವಿಟಿಯ ಉದ್ದೇಶವಲ್ಲ. ನಿಮ್ಮ ಹಗಲು ಹೊತ್ತಿನ ಉದ್ಯೋಗವನ್ನ ಮಾಡುತ್ತಲೇ ಸಂಜೆ ಅಥವಾ ಮುಂಜಾನೆಯ ಬಿಡುವಿನ ವೇಳೆಯಲ್ಲಿ ನಿಮ್ಮ ಪ್ಯಾಷನ್ ಅನ್ನ ನೀವು ಮುಂದುವರಿಸಬಹುದು. ದುಡ್ಡಿಗಾಗಿ ನಿಮ್ಮ ಕ್ರಿಯೇಟಿವಿಟಿಯನ್ನ ಒತ್ತೆ ಇಡಬೇಡಿ. ಯಾವಾಗ ನಿಮ್ಮ ಕಲೆಯ ಮೇಲೆ ಹಣದ ಒತ್ತಡ ಬೀಳುತ್ತದೆಯೋ ಆಗ ಅಲ್ಲಿನ ಸಹಜ ಆನಂದ ಮಾಯವಾಗಿ ಬಿಡುತ್ತದೆ. ಅಧ್ಯಾಯ 4. ಪರಿಶ್ರಮ ಮತ್ತು ಪಟ್ಟು, ಪರ್ಸಿಸ್ಟೆನ್ಸ್, ಹಗಲು ಕೆಲಸದ ಮಹತ್ವ ಮತ್ತು ಪರ್ಫೆಕ್ಷನಿಸಂ ಎಂಬ ಶಾಪ. ಕ್ರಿಯೇಟಿವ್ ಜೀವನ ಎನ್ನುವುದು ಕೇವಲ ಒಂದು ದಿನದ ಮಿನುಗಲ್ಲ, ಇದು ಸುದೀರ್ಘವಾದ ಪ್ರಯಾಣ. ಆರಂಭದಲ್ಲಿ ಎಲ್ಲರಿಗೂ ತುಂಬಾ ಜೋಶಿರುತ್ತದೆ, ಆದರೆ ದಿನಗಳು ಕಳೆದಂತೆ ಆ ಉತ್ಸಾಹ ಕಡಿಮೆಯಾಗಿ ಕೆಲಸ ಕಷ್ಟ ಅನಿಸಲು ಶುರುವಾಗುತ್ತದೆ.
ಆಗಲೇ ನಿಜವಾದ ಪರೀಕ್ಷೆ ಆರಂಭವಾಗುವುದು. ಎಲಿಜಬೆತ್ ಗಿಲ್ಬರ್ಟ್ ಇಲ್ಲಿ ಒಂದು ಮಹತ್ವದ ಸಲಹೆ ನೀಡುತ್ತಾರೆ. ನಿಮ್ಮ ಕ್ರಿಯೇಟಿವಿಟಿಗೆ ಹಣಕಾಸಿನ ಜವಾಬ್ದಾರಿ ಹೊರಿಸಬೇಡಿ. ಡೋಂಟ್ ಫೋರ್ಸ್ ಯುವರ್ ಆರ್ಟ್ ಟು ಪೇ ಫಾರ್ ಯೋರ್ ಲೈಫ್. ಅಂದ್ರೆ ತಕ್ಷಣವೇ ನಿಮ್ಮ ಕೆಲಸ ಬಿಟ್ಟು ಕಲೆ ನಂಬಿ ಕೂರ್ಬೇಡಿ. ಲೇಖಕಿ ಸ್ವತಃ ತಮ್ಮ 3 ಪುಸ್ತಕಗಳು ಪ್ರಕಟವಾಗುವವರೆಗೂ ರೆಸ್ಟೋರೆಂಟ್ಗಳಲ್ಲಿ ವೇಟರ್ ಆಗಿ ಕೆಲಸ ಮಾಡ್ತಿದ್ರು. ಹಗಲು ಹೊತ್ತಿನಲ್ಲಿ ಜೀವನ ನಿರ್ವಹಣೆಗೆ ಕೆಲಸ ಮಾಡಿ ಸಿಗುವ ಅಲ್ಪ ಸಮಯದಲ್ಲಿ ಬರೆಯುತ್ತಿದ್ರು. ಇದು ಅವರ ಕಲೆಗೆ ಒಂದು ರೀತಿಯ ಸ್ವಾತಂತ್ರ್ಯ ನೀಡಿತು. ನನ್ನ ಕಲೆ ದುಡ್ಡು ತರಲೇಬೇಕು ಎನ್ನುವ ಒತ್ತಡ ಇಲ್ಲದಿದ್ದಾಗ ಕಲೆ ಅತ್ಯಂತ ಸುಂದರವಾಗಿ ಮೂಡಿಬರುತ್ತದೆ. ಜಗತ್ತಿನಲ್ಲಿ ಯಾರು ಯಶಸ್ವಿಯಾಗಿದ್ದಾರೋ ಅವರು ಜಗತ್ತಿನ ಅತಿ ಬುದ್ಧಿವಂತ ಕಲಾವಿದರಾಗಿರಲಿಲ್ಲ. ಬದಲಿಗೆ ಅವರು ಯಾವುದೇ ಪರಿಸ್ಥಿತಿಯಲ್ಲೂ ಕೆಲಸ ನಿಲ್ಲಿಸದ ಹಠವಾದಿಗಳಾಗಿದ್ದರು. ಎಲಿಜಬೆತ್ ಗಿಲ್ಬರ್ಟ್ ತಮ್ಮ ಮೊದಲ ಪುಸ್ತಕ ಪ್ರಕಟವಾಗುವ ಮುನ್ನ 100 ರಿಜೆಕ್ಷನ್ ತಿರಸ್ಕಾರ ಪತ್ರಗಳನ್ನು ಎದುರಿಸಿದ್ದರು. ಆದರೆ ಅವರು ಎಂದಿಗೂ ಬರೆಯುವುದನ್ನು ನಿಲ್ಲಿಸಲಿಲ್ಲ. ಇಲ್ಲಿ ಮತ್ತೊಂದು ಮುಖ್ಯವಾದ ವಿಷಯವೆಂದರೆ ಪರ್ಫೆಕ್ಷನಿಸಂ ಅಥವಾ ಪರಿಪೂರ್ಣತೆಯ ಜಾಲ. ಲೇಖಕಿ ಪರ್ಫೆಕ್ಷನಿಸಂ ಅನ್ನು ಮೋಹಕವಾದ ಉಡುಪು ಧರಿಸಿದ ಭಯ, ಫಿಯರ್ ಇನ್ ಹೈ ಹೀಲ್ಸ್ ಎನ್ನುತ್ತಾರೆ. ನನ್ನ ಕೆಲಸ 100ಕ್ಕೆ 100 ಪರ್ಫೆಕ್ಟ್ ಆಗಿರಬೇಕು, ಇಲ್ಲದಿದ್ದರೆ ನಾನು ಯಾರೊಂದಿಗೂ ಹಂಚಿಕೊಳ್ಳುವುದಿಲ್ಲ ಎನ್ನುವ ಹಠ ಒಳ್ಳೆಯದಲ್ಲ. ಯಾಕೆಂದರೆ ಈ ಜಗತ್ತಿನಲ್ಲಿ ಯಾವುದೇ ವಸ್ತು ಪರಿಪೂರ್ಣವಾಗಿಲ್ಲ. ಪರಿಪೂರ್ಣತೆಯ ಹಠ ನಿಮ್ಮನ್ನು ಕೆಲಸ ಮಾಡದಂತೆ ತಡೆಯುವ ಒಂದು ಮಾನಸಿಕ ರೋಗ. ಅಪೂರ್ಣವಾಗಿದ್ದರೂ ಪರವಾಗಿಲ್ಲ, ಕೆಲಸವನ್ನು ಮುಗಿಸಿ ಜಗತ್ತಿನ ಮುಂದೆ ಇಡಿ. ಲೇಖಕಿ ಹೇಳುವಂತೆ ಡನ್ ಈಸ್ ಬೆಟರ್ ದ್ಯಾನ್ ಗುಡ್. ಕೆಲಸ ಮುಗಿಸುವುದು ಅದನ್ನು ಪರಿಪೂರ್ಣ ಮಾಡಲು ಕಾಯುವುದಕ್ಕಿಂತ ಉತ್ತಮ. ನನಗೆ ಸಮಯವಿಲ್ಲ ಎನ್ನುವುದು ನಿಮ್ಮ ನೆಪವೇ? ಯೋಚಿಸಿ ನೋಡಿ, ದಿನಕ್ಕೆ ಕೇವಲ 15 ನಿಮಿಷ ನಿಮ್ಮ ಪ್ಯಾಷನ್ಗಾಗಿ ಮುಡುಪಾಗಿಟ್ಟರೂ 1 ವರ್ಷದಲ್ಲಿ ಅದು ಎಷ್ಟು ದೊಡ್ಡ ಬದಲಾವಣೆ ತರಬಹುದು. ಅಧ್ಯಾಯ 5. ನಂಬಿಕೆ, ಟ್ರಸ್ಟ್. ತೊಂದರೆಗೊಳಗಾದ ಕಲಾವಿದನ ಭ್ರಮೆ ಮತ್ತು ಕಲೆಯೊಡನೆ ಒಪ್ಪಂದ. ನಿಮ್ಮ ಕ್ರಿಯೇಟಿವಿಟಿಯನ್ನು ನೀವು ನಂಬಬೇಕು. ಅದು ನಿಮ್ಮನ್ನು ಕೈಬಿಡುವುದಿಲ್ಲ ಎನ್ನುವ ದೃಢ ವಿಶ್ವಾಸ ನಿಮಗಿರಬೇಕು. ನಮ್ಮ ಸಮಾಜದಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ಒಬ್ಬ ಕಲಾವಿದ ಎಂದರೆ ಅವನು ಮಾನಸಿಕವಾಗಿ ನೊಂದಿರಬೇಕು, ಕುಡಿಯಬೇಕು, ದೇವದಾಸನಂತೆ ಕಣ್ಣೀರಿಡುತ್ತಾ ಕಾವ್ಯ ಸೃಷ್ಟಿಸಬೇಕು. ದ ಟಾರ್ಮೆಂಟೆಡ್ ಆರ್ಟಿಸ್ಟ್. ನೋವಿನಿಂದ ಮಾತ್ರವೇ ಶ್ರೇಷ್ಠ ಕಲೆ ಹುಟ್ಟಲು ಸಾಧ್ಯ ಎಂದು ಅನೇಕರು ನಂಬುತ್ತಾರೆ. ಆದರೆ ಎಲಿಜಬೆತ್ ಗಿಲ್ಬರ್ಟ್ ಈ ಕಲ್ಪನೆಯನ್ನು ಸಂಪೂರ್ಣವಾಗಿ ತಿರಸ್ಕರಿಸುತ್ತಾರೆ. ಅವರು ಹೇಳುತ್ತಾರೆ, ನೋವು ಮತ್ತು ಹತಾಶೆ ನಿಮ್ಮ ಕ್ರಿಯೇಟಿವಿಟಿಯನ್ನು ಕೊಲ್ಲುತ್ತದೆಯೇ ಹೊರತು ಬೆಳೆಸುವುದಿಲ್ಲ. ಕಲೆಯ ಜೊತೆ ಜಗಳಾಡಬೇಡಿ, ಅದರೊಂದಿಗೆ ಸ್ನೇಹ ಬೆಳೆಸಿ. ನಿಮ್ಮ ಕೆಲಸದ ಫಲಿತಾಂಶದ ಮೇಲೆ ನಿಮಗೆ ನಿಯಂತ್ರಣ ಇರುವುದಿಲ್ಲ. ನೀವು ಬರೆದ ಪುಸ್ತಕ ಬೆಸ್ಟ್ ಸೆಲ್ಲರ್ ಆಗದೇ ಇರಬಹುದು, ನಿಮ್ಮ ವಿಡಿಯೋ ವೈರಲ್ ಆಗದೇ ಇರಬಹುದು. ಆದರೆ ಆ ಕೆಲಸ ಮಾಡುವಾಗ ನೀವು ಅನುಭವಿಸಿದ ಆನಂದವಿದೆಯಲ್ಲ, ಅದು ಯಾರೂ ಕದಿಯಲು ಸಾಧ್ಯವಿಲ್ಲದ ಆಸ್ತಿ. ಪ್ರಕ್ರಿಯೆಯನ್ನು ಪ್ರೀತಿಸಿ, ರಿಸಲ್ಟ್ ಅನ್ನು ಅಲ್ಲ. ಇಲ್ಲಿ ಲೇಖಕಿ ಮತ್ತೊಂದು ಮುಖ್ಯ ವಿಷಯವನ್ನು ನೆನಪಿಸುತ್ತಾರೆ. ಟ್ರಿಕ್ಸ್ಟರ್ ವರ್ಸಸ್ ಮಾರ್ಟಿರ್. ಮಾರ್ಟಿರ್, ಹುತಾತ್ಮನೆನ್ನುವವನು ತನ್ನ ಕಲೆಗಾಗಿ ಒದ್ದಾಡುತ್ತಾನೆ, ಸದಾ ಗಂಭೀರವಾಗಿರುತ್ತಾನೆ, ಕಷ್ಟಪಡುತ್ತಾನೆ. ಆದರೆ ಟ್ರಿಕ್ಸ್ಟರ್, ಚಾಣಾಕ್ಷನೆನ್ನುವವನು ಹಗುರವಾಗಿರುತ್ತಾನೆ, ತಮಾಷೆ ಮಾಡುತ್ತಾನೆ, ಸೋಲನ್ನು ಕೂಡ ಆಟದಂತೆ ಸ್ವೀಕರಿಸಿ ಮತ್ತೊಂದು ದಾರಿ ಹುಡುಕುತ್ತಾನೆ. ನೀವು ಕಲೆಯ ಜಗತ್ತಿನಲ್ಲಿ ಚಾಣಾಕ್ಷರಾಗಿರಬೇಕು, ಹುತಾತ್ಮರಲ್ಲ. ಅಧ್ಯಾಯ 6. ದೈವತ್ವ, ಡಿವಿನಿಟಿ. ಮುಖಾಮುಖಿ, ನಂಬಿಕೆ ಮತ್ತು ಫ್ಲೋ ಸ್ಟೇಟ್. ಕೊನೆಯ ಅಧ್ಯಾಯದಲ್ಲಿ ಲೇಖಕಿ ಕ್ರಿಯೇಟಿವಿಟಿಯನ್ನು ಒಂದು ದೈವಿಕ, ವಿವರಿಸಲಾಗದ ಶಕ್ತಿಗೆ ಹೋಲಿಸುತ್ತಾರೆ. ಪ್ರಾಚೀನ ಗ್ರೀಸ್ ಮತ್ತು ರೋಮ್ ದೇಶಗಳಲ್ಲಿ ಒಬ್ಬ ವ್ಯಕ್ತಿಯನ್ನು ಜೀನಿಯಸ್ ಎಂದು ಕರೆಯುತ್ತಿರಲಿಲ್ಲ. ಬದಲಿಗೆ ಅವರ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯ ಜೊತೆಗೂ ಒಬ್ಬ ಜೀನಿಯಸ್ ಎನ್ನುವ ಅದೃಶ್ಯ ದೈವಿಕ ಆತ್ಮ ಇರುತ್ತದಂತೆ. ಅದು ಆ ವ್ಯಕ್ತಿಗೆ ಐಡಿಯಾಗಳನ್ನು ತಂದುಕೊಡುತ್ತದೆ. ಈ ಯೋಚನೆ ಎಷ್ಟು ಸುಂದರವಾಗಿದೆ ನೋಡಿ. ಇದರಿಂದ ಯಶಸ್ಸು ಸಿಕ್ಕರೆ ಅಹಂಕಾರ ಬರುವುದಿಲ್ಲ, ವೈಫಲ್ಯ ಸಿಕ್ಕರೆ ಕೀಳರಿಮೆ ಕಾಡುವುದಿಲ್ಲ. ನಾವು ಯಾವಾಗ ಯಾವುದೋ ಒಂದು ಕೆಲಸದಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗುತ್ತೇವೆಯೋ ಆಗ ನಮಗೆ ಸಮಯದ ಪ್ರಜ್ಞೆಯೇ ಇರುವುದಿಲ್ಲ. ಇದನ್ನು ವಿಜ್ಞಾನದಲ್ಲಿ ಫ್ಲೋ ಸ್ಟೇಟ್ ಎನ್ನುತ್ತಾರೆ. ಇದು ಭಗವಂತನ ಸಾಕ್ಷಾತ್ಕಾರದಷ್ಟೇ ಪವಿತ್ರವಾದದ್ದು. ನಾವು ಸೃಷ್ಟಿಸುವ ಕಲೆ ಕೇವಲ ನಮ್ಮಿಂದ ಬಂದದ್ದಲ್ಲ, ಅದು ಈ ಬ್ರಹ್ಮಾಂಡದ ಶಕ್ತಿ ನಮ್ಮ ಮೂಲಕ ಹೊರಹಾಕುತ್ತಿರುವ ಅದ್ಭುತ ಲೋಕ. ಈ ಸುಂದರ ಸೃಷ್ಟಿಯ ಜರ್ನಿಯಲ್ಲಿ ಭಾಗಿಯಾಗುವುದೇ ನಮ್ಮ ಸೌಭಾಗ್ಯ. ಫಲಿತಾಂಶ ಏನೇ ಇರಲಿ, ಸೃಷ್ಟಿಸುವುದನ್ನು ನಿಲ್ಲಿಸಬೇಡಿ. ಸ್ನೇಹಿತರೆ,
ಎಲಿಜಬೆತ್ ಗಿಲ್ಬರ್ಟ್ ಅವರ ಬಿಗ್ ಮ್ಯಾಜಿಕ್ ಪುಸ್ತಕ ನಮಗೆ ಕಲಿಸುವ ಅತಿ ದೊಡ್ಡ ಪಾಠ ಇಷ್ಟೇ: ನಿಮ್ಮೊಳಗಿರುವ ಕಲ್ಪನೆಗಳು, ಐಡಿಯಾಗಳು ಹೊರಬರಲು ತುಡಿಯುತ್ತಿವೆ. ಅವುಗಳಿಗೆ ಧೈರ್ಯವಾಗಿ ಹೌದು, ನಾನು ಮಾಡುತ್ತೇನೆ ಎಂದು ಹೇಳಿ. ಭಯ ಕಾರಿನಲ್ಲಿರ್ಲಿ, ಆದರೆ ಸ್ಟಿಯರಿಂಗ್ ವೀಲ್ ನಿಮ್ಮ ಕೈಯಲ್ಲೇ ಇರಲಿ. ಪರಿಪೂರ್ಣತೆಯ ಹಿಂದೆ ಬಿದ್ದು ಸಮಯ ವ್ಯರ್ಥ ಮಾಡಬೇಡಿ, ಸೋಲಿಗೆ ಹೆದರಬೇಡಿ. ಇವತ್ತಿನ ಈ ಆಡಿಯೋ ಬುಕ್ನಿಂದ ನಿಮ್ಮ ಮನಸ್ಸಿಗೆ ತಟ್ಟಿದ ಅತಿ ಮುಖ್ಯವಾದ ಲೇಖಕಿಯ ಮಾತು ಯಾವುದು? ಡನ್ ಇಸ್ ಬೆಟರ್ ದ್ಯಾನ್ ಗುಡ್ ಎನ್ನುವ ಮಾತು ನಿಮಗಿಷ್ಟವಾಯಿತೆ? ನೀವು ಇಂದಿನಿಂದಲೇ ನಿಮ್ಮ ಯಾವ ಹಳೆಯ ಹವ್ಯಾಸ ಅಥವಾ ಪ್ಯಾಷನ್ ಅನ್ನು ಮತ್ತೆ ಶುರು ಮಾಡಲಿದ್ದೀರಿ ಎಂದು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತವಾಗಿ ಬರೆದು ತಿಳಿಸಿ. ನಿಮ್ಮ ಆಪ್ತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮೊಳಗಿನ ಸೃಜನಶೀಲ ಶಕ್ತಿ ಸದಾ ಜಾಗೃತವಾಗಿರಲಿ. ಮತ್ತೊಂದು ಅದ್ಭುತ ಪುಸ್ತಕದ ಸಾರಾಂಶದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ಧನ್ಯವಾದಗಳು. ನಮಸ್ಕಾರ.